ಇವಾಗ ಇಂಡಿಯಾದ 33 ಕೋಟಿ ಜನಸಂಖ್ಯೆ ಅವರ ಬದುಕು ಬೆಂಕಿ ಉಂಡೆ ಮೇಲೆ ನಿಂತಿದೆ. ಔಟ್ಡೋರ್ ಜಾಬ್ಗಳಾದ ಕನ್ಸ್ಟ್ರಕ್ಷನ್ ಸೈಟ್ಸ್, ಡೆಲಿವರಿ ಜಾಬ್ಸ್, ಡ್ರೈವಿಂಗ್, ಈ ರೀತಿಯ ಹೊರಗಡೆ ಮಾಡುವಂತ ಜಾಬ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವರಲ್ಲಿ ನಿಮ್ಮ ಅಪ್ಪ ಇದ್ದಾರ, ನಿಮ್ಮ ಅಣ್ಣ ಇದ್ದಾರ, ನಿಮ್ಮ ಗೆಳೆಯ ಇದ್ದಾರ. ಈ ವರ್ಷದ ಹೀಟ್ ವೇವ್ ಗೆ ಜಾಸ್ತಿ ಸಫರ್ ಆಗ್ತಿರೋದು. 2026 ಇಯರ್ ನ ಲಾಸ್ಟ್ 150 ವರ್ಷದ ಅತಿ ಹೆಚ್ಚು ಎಕ್ಸ್ಟ್ರೀಮ್ ಲೆವೆಲ್ ಹೀಟ್ ವೇವ್ ಇಯರ್ ಅಂತ ಕರೀತಿದ್ದಾರೆ ಸೈಂಟಿಸ್ಟ್ಗಳು. ಇದಕ್ಕಿಂತ ಮುಂಚೆ ಅಂದರೆ 1987, 86 ಈ 2 ವರ್ಷದಲ್ಲಿ ಆಲ್ಮೋಸ್ಟ್ ಇಡೀ ಜಗತ್ತಲ್ಲಿ 4% ಅಷ್ಟು ಪಾಪ್ಯುಲೇಷನ್ ಆ ಟೈಮ್ ಅಲ್ಲಿ ಹೀಟ್ ವೇವ್ ಗೆ ಅಷ್ಟು ಕೋಟಿ ಜನ ವಿಧಿವಶರಾದರು. ಅದರಲ್ಲಿ ಇಂಡಿಯಾದಿಂದ 2 ಕೋಟಿ ಜನರು, ಚೈನಾದಿಂದ 2-3 ಕೋಟಿ ಜನರು, ಬ್ರೆಜಿಲ್ ಇಂದ 20 ಲಕ್ಷ ಜನ ವಿಧಿವಶರಾದರು. ಇದಕ್ಕೆ ಕಾರಣ ಎಲ್ ನಿನಿಯೋ ಅಂದರೆ ಸ್ಮಾಲ್ ಚೈಲ್ಡ್. ಆ ವರ್ಷವನ್ನು ಸೂಪರ್ ಎಲ್ ನಿನಿಯೋ ಅಂತ ಕರೆದರು. ಮತ್ತೆ 150 ವರ್ಷದ ನಂತರ ಇದು ವಾಪಸ್ ಬರ್ತಿದೆ. ಆದರೆ 2026 ಕೇವಲ ಸೂಪರ್ ಎಲ್ ನಿನಿಯೋ ಅಲ್ವೇ ಅಲ್ಲ, ಮೆಗಾ ಎಲ್ ನಿನಿಯೋ ಏರ್ ಅಂತ ಕರೆದಿದ್ದಾರೆ. ಒಂದು ಎಚ್ಚರಿಕೆ ಗಂಟೆ. क्योंकि फोन पर दिखने वाला 40 या 42 डिग्री का टेम्परेचर पूरा सच नहीं है. मुंबई का 36 डिग्री का टेम्परेचर दिल्ली के 44 डिग्री के टेम्परेचर से ज्यादा खतरनाक हो सकता है. कैसे? पूरी बात समझते हैं. ಹಲೋ ವಿವರ್ಸ್, ಇಂಡಿಯಾದ ಹಲವಾರು ರಾಜ್ಯಗಳ ವೆದರ್ ಟೆಂಪರೇಚರ್ 40 ಡಿಗ್ರಿ ಸೆಲ್ಸಿಯಸ್ ದಾಟಿ ಆಗಿದೆ. ಇವಾಗ ಇನ್ನು ಮೇ ತಿಂಗಳಷ್ಟೇ. ಮನೆ ಒಳಗೂ ಕೂರಕ್ಕಾಗ್ತಿಲ್ಲ, ಹೊರಗಡೆನೂ ಕೂರಕ್ಕಾಗ್ತಿಲ್ಲ. ಮೊದಲು ನಾವು ಎಲ್ ನಿನಿಯೋ ಅಂದ್ರೆ ಏನೋ ಫಸ್ಟ್ ತಿಳ್ಕೋಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೆಸಿಫಿಕ್ ಸಾಗರದ ಪೂರ್ವ ಮತ್ತು ಸೆಂಟ್ರಲ್ ಭಾಗದ ತಣ್ಣಗಿರಬೇಕಾದ ನೀರು ಬಿಸಿ ಆಗುವುದು. ಇಷ್ಟೊಂದು ದೊಡ್ಡದಾದ ಪೆಸಿಫಿಕ್ ಸಾಗರ ಟ್ರಿಲಿಯನ್ಸ್ ಆಫ್ ಲೀಟರ್ ನೀರು ಬಿಸಿ ಆಗುವುದರಿಂದ ಹೀಟ್ ಪ್ರೊಡ್ಯೂಸ್ ಆಗಿ ನಮ್ಮ ಪ್ರಪಂಚದ ವೆದರ್ ಪ್ಯಾಟರ್ನ್ ಫುಲ್ ಚೇಂಜ್ ಆಗ್ತಾ ಹೋಗುತ್ತೆ. ಪೆಸಿಫಿಕ್ ಸಾಗರದ ನೀರು ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸುತ್ತೆ. ಇದನ್ನು ಟ್ರೇಡ್ ವಿಂಡ್ಸ್ ಅಂತ ಕರೀತಾರೆ. ಇದರಿಂದ ಸರ್ಫೇಸ್ ನಲ್ಲಿದ್ದಂತಹ ಹಾಟ್ ವಾಟರ್ ಆಸ್ಟ್ರೇಲಿಯಾ ದೇಶದ ಕಡೆಗೆ ಚಲಿಸುತ್ತಾ ಹೋಗುತ್ತೆ. ಸೌತ್ ಅಮೆರಿಕದ ಕಡೆ ಸಮುದ್ರದ ಆಳದಲ್ಲಿರುವ ಕೋಲ್ಡ್ ವಾಟರ್ ಮೇಲೆ ಬರುತ್ತೆ. ಹಾಟ್ ವಾಟರ್ ಆಸ್ಟ್ರೇಲಿಯಾದ ಕಡೆ ಇದ್ದ ಕಾರಣ ಅಲ್ಲಿ ಮೋಡ ಕನ್ವರ್ಟ್ ಆಗಿ ಮಳೆ ಆಗುತ್ತೆ. ಈಗ ಇಮ್ಯಾಜಿನ್ ಮಾಡಿ, ಟ್ರೇಡ್ ವಿಂಡ್ಸ್ ವೀಕ್ ಆಗಿ ಸೌತ್ ಅಮೆರಿಕದ ಕಡೆ ಇರುವ ಸಮುದ್ರದ ಆಳದಲ್ಲಿರುವ ಕೋಲ್ಡ್ ವಾಟರ್ ಮೇಲೆ ಬರೋದು ಸ್ಟಾಪ್ ಆದರೆ ಇದರಿಂದ ಸರ್ಫೇಸ್ ಮೇಲಿದ್ದಂತಹ ಹಾಟ್ ವಾಟರ್ ಅಲ್ಲೇ ಇರುತ್ತೆ. ಇದರಿಂದ ಪೆಸಿಫಿಕ್ ಸಾಗರದ ಮಧ್ಯ ಮೋಡ ಉಂಟಾಗಿ ಅಲ್ಲಿ ಮಳೆ ಆಗುತ್ತೆ. ಇದನ್ನೇ ಎಲ್ ನಿನಿಯೋ ಅಂತ ಕರೀತಾರೆ. ಎಲ್ ನಿನಿಯೋ 2 ವರ್ಷ, 5 ವರ್ಷ, 7 ವರ್ಷಕ್ಕೆ ಆಗ್ತಾನೆ ಇರುತ್ತೆ. ಇದು ಒಂದು ನಾರ್ಮಲ್ ಸೈಕಲ್. ಬಟ್ ಇದು ಯಾವಾಗ ಆಗುತ್ತೆ, ಅವಾಗ ನಮ್ಮ ಪ್ಲಾನೆಟಿನ ಎಲ್ಲ ವೆದರ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. 6 to 12 ಮಂತ್ಸ್ ಕೆಲವು ಕಡೆ ಬರಗಾಲ ಆಗುತ್ತೆ, ಕೆಲವು ಕಡೆ ಜಾಸ್ತಿ ಮಳೆ ಆಗುತ್ತೆ, ಕೆಲವು ಕಡೆ ಕಾಡಿಗೆ ಬೆಂಕಿ ಎತ್ತುತ್ತೆ. ಅಮೆರಿಕದ NOAA ರಿಪೋರ್ಟ್ ಪ್ರಕಾರ ಈ ವರ್ಷದಲ್ಲಿ ಮೇ ಟು ಜುಲೈ ಮಂತ್ ಅಲ್ಲಿ ಎಲ್ ನಿನಿಯೋ ಫಾರ್ಮೇಶನ್ ಆಗಿ ಅದರ ಹೈಯೆಸ್ಟ್ ಲೆವೆಲ್, ಪೀಕ್ ಲೆವೆಲ್ಗೆ ತಲುಪುತ್ತೆ. ಇದು ಇಂಡಿಯಾಗೆ ಬ್ಯಾಡ್ ನ್ಯೂಸ್. ಯಾಕೆಂದರೆ ಈ ದೇಶದಲ್ಲಿ ಆಲ್ಮೋಸ್ಟ್ 60 to 70% ರೈತರು ಮಾನ್ಸೂನ್ ರೈನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ ನಿನಿಯೋ ಅದರ ಪೀಕ್ ಲೆವೆಲ್ ತಲುಪಿದ್ರೆ ರೈತರ ಬೆಳೆ ನಾಶ ಆಗುತ್ತೆ. ಕೆಲವು ಕಡೆ ಬರಗಾಲ ಆಗುತ್ತೆ, ಕೆಲವು ಕಡೆ ಜಾಸ್ತಿ ಮಳೆ ಆಗಿ ಪ್ರವಾಹ ಆಗುತ್ತೆ. ಮೊದಲೇ ಕ್ಲೈಮೇಟ್ ಚೇಂಜ್ ಇಂದ ನಮ್ಮ ಭೂಮಿಯ ಟೆಂಪರೇಚರ್ ಜಾಸ್ತಿ ಆಗಿದೆ. ಇನ್ನು ಎಲ್ ನಿನಿಯೋ ಇದರಿಂದ ಇನ್ನು ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಒಂದು ರೀತಿ ನೀವಿರುವ ರೂಮ್ ಅಲ್ಲಿ ಟೆಂಪರೇಚರ್ 40 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಅಲ್ಲಿ ಹೀಟರ್ ಆನ್ ಮಾಡಿದ್ರೆ ಯಾವ ರೀತಿ ಇರುತ್ತೆ, ಅದೇ ರೀತಿ ಇರುತ್ತೆ ಕ್ಲೈಮೇಟ್ ಚೇಂಜ್ ಮತ್ತೆ ಈ मेगा एल निनियो इफेक्ट। हमारे शरीर के लिए गर्मी का मतलब सिर्फ तापमान नहीं बल्कि तापमान और उमस यानी टेम्परेचर प्लस ह्यूमिडिटी का एक जानलेवा कॉम्बिनेशन है। हमारा शरीर एक इंजन की तरह है जो कूलिंग के लिए पसीने का इस्तेमाल करता है। जब पसीना स्किन से उड़ता है तो वो शरीर की गर्मी को अपने साथ ले जाता है और इसको हम साइंस में इवेपोरेटिव कूलिंग कहते हैं। पर इसकी लिमिट वेट बल्ब टेम्परेचर डिसाइड करता है। ये वो टेम्परेचर नहीं है जो आपको अपनी मोबाइल ऐप पर दिखता है। फोन की ऐप या सरकारी नोटिफिकेशंस में हमें दिखता है ड्राई बल्ब टेम्परेचर। एक यंग और हेल्दी एडल्ट के लिए सर्वाइवल लिमिट 35 डिग्री नहीं बल्कि सिर्फ 31 डिग्री सेल्सियस का वेट बल्ब टेम्परेचर है। और याद रखिए ये 31 डिग्री की लिमिट हेल्दी लोगों के लिए है। हमारे बुजुर्ग, बच्चे और कुपोषित जनसंख्या के लिए ये खतरा 25 या 26 डिग्री के वेट बल्ब टेम्परेचर पे भी शुरू हो जाता है। आपके मोबाइल की वेदर ऐप आपको वेट बल्ब टेम्परेचर तो नहीं बताती, लेकिन वो ड्राई बल्ब टेम्परेचर और ह्यूमिडिटी जरूर दिखाती है। अगर आप दिल्ली NCR जैसे ड्राई इलाकों में हैं, तो जब आपका फोन 48 डिग्री का टेम्परेचर दिखाता है और ह्यूमिडिटी 20% होती है, तो आपका वेट बल्ब टेम्परेचर 28 डिग्री के आसपास होता है। और कोस्टल रीजन्स में हो सकता है कि टेम्परेचर 34 डिग्री सेल्सियस का हो, लेकिन साथ ही अगर ह्यूमिडिटी 65% की है तो भी आप 28 डिग्री के वेट बल्ब टेम्परेचर पर हैं। ये हाई अलर्ट जोन है। ಇಂಡಿಯಾಗೆ ಕಾಮನ್ ಆಗಿ 4 ರೀತಿ ಈ ಮೆಗಾ ಎಲ್ ನಿನಿಯೋ ಇದರಿಂದ ಎಫೆಕ್ಟ್ ಆಗುತ್ತೆ. ಫಸ್ಟ್ IMD ರಿಪೋರ್ಟ್ ಪ್ರಕಾರ ಈ ವರ್ಷದಲ್ಲಿ ಎಷ್ಟು ಮಾನ್ಸೂನ್ ಮಳೆ ಆಗಬೇಕು ಅದಕ್ಕಿಂತ ಕಡಿಮೆ ಮಳೆ ಆಗುವ ಚಾನ್ಸಸ್ ಇದೆ. ಅಂದರೆ ಬಿಲೋ ನಾರ್ಮಲ್ ಗಿಂತ ಕಡಿಮೆ ಆಗಲಿದೆ.
ಸೆಕೆಂಡ್ 51% ರೈತರು ಮಾನ್ಸೂನ್ ರೈನ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅವರಿಗೆ ದೊಡ್ಡ ಪ್ರಾಬ್ಲಮ್. ಮೂರನೇದು ಎಕ್ಸ್ಟ್ರೀಮ್ ಹೀಟ್ ವೇವ್. ಆಕ್ಚುಲಿ 2024 ಇಯರ್ ನ ಹೈಯೆಸ್ಟ್ ಹಾಟ್ ಇಯರ್ ಅಂತ ಕರೀತಿದ್ರು, ಬಟ್ ಸೈಂಟಿಸ್ಟ್ ಪ್ರಕಾರ ಈ ವರ್ಷ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡುತ್ತೆ. ನಾಲ್ಕನೇದು ಮಾನ್ಸೂನ್ ರೈನ್ ಕಡಿಮೆ ಆಗೋದ್ರಿಂದ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಇದರಿಂದ ಮಾರ್ಕೆಟ್ ಅಲ್ಲಿ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸಪ್ಲೈ ಕಮ್ಮಿ ಆದ್ಮೇಲೆ ಫುಡ್ ಪ್ರೈಸಸ್ ಜಾಸ್ತಿ ಆಗುತ್ತೆ, ಜನ ತುಂಬಾ ಸಫರ್ ಮಾಡ್ಬೇಕಾಗುತ್ತೆ. ಸಿಟಿಲೆಲ್ಲ ಮರ ಎಲ್ಲ ಕಡ್ದು ಕಾಂಕ್ರೀಟ್ ಸಿಟಿ ಮಾಡ್ತಾ ಇದಾರೆ, ಬಟ್ ಈ ಕಾಂಕ್ರೀಟ್ ಸಿಮೆಂಟ್ ಏನಂದ್ರೆ ಡೇ ಟೈಮ್ ಅಲ್ಲಿ ಹೀಟ್ ನ ಅಬ್ಸರ್ವ್ ಮಾಡುತ್ತೆ, ನೈಟ್ ಟೈಮ್ ಅಲ್ಲಿ ಆ ಹೀಟ್ ನ ರಿಲೀಸ್ ಮಾಡುತ್ತೆ. ಸೊ ನೀವು ರಾತ್ರಿನೂ ಬದುಕಕ್ಕಾದಿಲ್ಲ, ಶೆಕೆ ಆಗುತ್ತೆ, ಹೀಟ್ ಸ್ಟ್ರೋಕ್ ಆಗುತ್ತೆ. ಈಗಂತೂ ಕಂಪ್ನಿಗಳು ಅವರಿಗೆ ಸಪೋರ್ಟ್ ಮಾಡುವ ಗೌರ್ಮೆಂಟ್ಗಳು ಕಾಡೆಲ್ಲ ನಾಶ ಮಾಡ್ತಾ ಇದಾರೆ. ಫಾರೆಸ್ಟ್ ನ ಉಳಿಸೋದು ತುಂಬಾ ಇಂಪಾರ್ಟೆಂಟ್. ಚಿಕ್ಕ ವಯಸ್ಸಿಂದನೂ ಓದ್ತಾ ಇದೀವಿ, ಬಟ್ ಯಾರು ಫಾಲೋ ಮಾಡ್ತಿಲ್ಲ. ಗೌರ್ಮೆಂಟ್ಗಳು ಕಂಪ್ನಿಗಳು ಅವರ ಲಾಭಕ್ಕೋಸ್ಕರ ಮರಗಳನ್ನ ಕಡಿತಾ ಇದಾರೆ, ಕಾಡ್ ನಾಶ ಮಾಡ್ತಾ ಇದಾರೆ. रोड का टेम्परेचर तकरीबन 50 है और जैसे ही घास की तरफ आए 34 पेड़ हैं, घास है. ಕ್ಲೈಮೇಟ್ ಚೇಂಜ್ ಆಗ್ತದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ. ಸದ್ಯಕ್ಕೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ 12 ಗಂಟೆಯಿಂದ 4 ಗಂಟೆ ಈ ಟೈಮ್ ಅಲ್ಲಿ ಜಾಸ್ತಿ ಹೊರಗಡೆ ಬರಕ್ ಹೋಗ್ಬೇಡಿ. ಈ ಟೈಮ್ ಅಲ್ಲಿ ಜಾಸ್ತಿ ಹೀಟ್ ಸ್ಟ್ರೋಕ್, ಜಾಸ್ತಿ ಬಿಸಿಲಿರುತ್ತೆ, ಅವಾಯ್ಡ್ ಮಾಡಿ ಹೊರಗಡೆ ಬರೋಕ್ಕೆ. ಅಕಸ್ಮಾತ್ ಬರ್ಲೇಬೇಕಂತಿದ್ರೆ ಕ್ಯಾಪು, ಸನ್ಗ್ಲಾಸ್, ಛತ್ರಿ ಅದನ್ನ ಯೂಸ್ ಮಾಡಿ. ಡೈಲಿ 2-3 ಲೀಟರ್ ವಾಟರ್ ನ ಡ್ರಿಂಕ್ ಮಾಡಿ, ಇದರಿಂದ ಬಾಡಿ ಡಿಹೈಡ್ರೇಟ್ ಆಗೋದಿಲ್ಲ. ORS ಕುಡಿಬಹುದು, ಬಟ್ WHO ಅವರ ರೆಕಮೆಂಡೇಶನ್ ಅಂದರೆ 1 ಲೀಟರ್ ವಾಟರ್ಗೆ ಎಷ್ಟು ORS ನ ಮಿಕ್ಸ್ ಮಾಡಬೇಕು ಫಾಲೋ ಮಾಡಿ ಕುಡೀರಿ. ತುಂಬಾ ಇಂಪಾರ್ಟೆಂಟ್. ಟೀ, ಕಾಫಿ, ಜ್ಯೂಸ್ ಈ ರೀತಿಯ ಡ್ರಿಂಕ್ಸ್ ಕುಡಿಯಕ್ ಹೋಗ್ಬೇಡಿ, ಇದರಿಂದ ಡಿಹೈಡ್ರೇಟ್ ಆಗುತ್ತೆ. ವಾಟರು, ಕೊಕೊನಟ್ ವಾಟರು ಈ ರೀತಿಯ ವಾಟರ್ಸ್ ನ ಕುಡೀರಿ. ಬೋನಸ್ ಟಿಪ್, ಅನಿಮಲ್ಸ್, ಬರ್ಡ್ಸ್ ಗೆ ಅವುಗಳಿಗೆ ಸ್ವಲ್ಪ ನೀರು ಕೊಡಿ. ಅವುಗಳು ನೀರಿಗೋಸ್ಕರ ಎಷ್ಟೊಂದು ಪರದಾಡ್ತಿರ್ತವೆ, ಕಷ್ಟಪಟ್ಟಿರ್ತವೆ. ನಿಮ್ಮ ಸುತ್ತಮುತ್ತ ನೋಡ್ತಾ ಇರ್ಬೋದು, ತುಂಬಾ ಸಫರ್ ಮಾಡ್ತಿರ್ತವೆ. ಸೊ ಅವುಗಳಿಗೆ ಸ್ವಲ್ಪ ನೀರು ಕೊಡಿ. ಬಿ ಸ್ಟೇ ಸೇಫ್. ಪ್ರೀವಿಯಸ್ ವಿಡಿಯೋಸ್ ನ ಚೆಕ್ಔಟ್ ಮಾಡಿ. ಏರ್ ಪೊಲ್ಯೂಷನ್, LPG ಗ್ಯಾಸ್ ಕ್ರೈಸಿಸ್, TCS ನಾಸಿಕ್ ಕೇಸು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ಯೂಚರ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.